ಹಾಗಾಗಿ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮ್ಮ ಮಗಂದು ಜಾತಕ ಸೋದಿತ್ತು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ. ಬಾಗಲಕೋಟೆ ಜಿಲ್ಲಾ ರೀ. ನಿಮ್ಮ ಹೆಸರು? ವಿಮಲಾ ರೀ. ಗುರೂಜಿ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಅಮ್ಮ ಡೇಟ್ ಆಫ್ ಬರ್ತ್ ಅಮ್ಮ? ಹಲೋ, ನಿಮ್ಮ ಯಾರು ಮಗನ ಬಗ್ಗೆ ಕೇಳಬೇಕಾ? ಮಗನ ಬಗ್ಗೆ ಕೇಳ್ಬೇಕ್ರಿ. ಅಮ್ಮ ಅದು ಡೇಟ್ ಆಫ್ ಬರ್ತ್ ಇದೆಯಮ್ಮ? ಡೇಟ್ ಆಫ್ ಬರ್ತ್ 4 4 9 9 1997 ರೀ. 97. ಹಾಂ ರೀ. ಅಮ್ಮ ಸಮಯ ಅಮ್ಮ? ಅವು ಎಕ್ಸಿಡೆಂಟ್ ಆಗೈತೆ ರೀ ಮೈಸೂರಾಗ ರೀ. ಸಮಯ ಅಮ್ಮ, ಸಮಯ ಹುಟ್ಟಿದ ಸಮಯ? ಹಾಂ ರೀ. ಹುಟ್ಟಿದ ಸಮಯ ಹೇಳಿ. ಸಮಯ 4:30 ಗಂಟೆ ಬೆಳಗ್ಗಿನ ಜಾವ ರೀ. 4:15. ಹಾಂ ರೀ. ಎಲ್ಲಿ ಮೈಸೂರು ಹುಟ್ಟಿದ್ದು? ಮೈಸೂರಲ್ಲಿ ನೌಕರಿ ಮಾಡ್ತಿದ್ದಾರೆ, ಇಂಜಿನಿಯರಿಂಗ್ ಮುಗಿಸಿ ಸಾಯಂಕಾಲ ಡ್ಯೂಟಿ ಮುಗಿಸಿ ಹೋಗುವಾಗ ಎಕ್ಸಿಡೆಂಟ್ ಮಾಡ್ಕೊಂಡ್ರಿ. ಹಾಂ ಹಾಂ ಹಾಂ. ಏನು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಎಕ್ಸಿಡೆಂಟ್ ಮಾಡ್ಕೊಂಡ್ರಿ ಮೈಸೂರಲ್ಲಿ ಡ್ಯೂಟಿ ಮುಗಿಸಿ ಹೋಗುವಾಗ ರೀ. ಏನು ಹೇಳ್ತಿದ್ದಾರೆ ಅವರು? ಆಕ್ಸಿಡೆಂಟ್ ಆಗಿದೆ ಅಂತ ಡ್ಯೂಟಿ ಮುಗಿಸಿ ಹೋಗುವಾಗ ಮೈಸೂರಲ್ಲಿ ವರ್ಕ್. ಆಯ್ತಮ್ಮ, ಆಕ್ಸಿಡೆಂಟ್ ಅಂದರೆ ಅನಾಹುತ ಆಗಿದೆ, ಅಪಘಾತ ಆಗಿದೆ ಅಲ್ವಾ? ಹಾಂ ರೀ, ಅಪಘಾತ ಆಗೈತೆ ರೀ. ಏನು ಕೇಳ್ಬೇಕು ಅದ್ರ ಬಗ್ಗೆ? ಅದೇ ರೀ, ಡ್ಯೂಟಿ ಮುಗಿಸ್ಕೊಂಡ್ ಬರುವಾಗ ರೈಟ್ ಸೈಡ್ ಗಾಡಿ ನಿಲ್ಸ್ಯಾರಿ, ಇವ್ರು ಓಡಿ ಹಾಕಿಬಿಟ್ಟಾರಿ. ದೋಸ್ತ ಅವ ಕೂಡ್ರಿ, ಫ್ರೆಂಡ್ ಅವ ಕೂಡ್ರಿ. ಆಯ್ತು. ಅದೇ ಏನ್ ಕೇಳ್ಬೇಕಿತ್ತು ಅಂತ ನೀವು ಇವಾಗ ಏನ್ ಕೇಳ್ಬೇಕು ಅವ್ರ ಬಗ್ಗೆ? ಮುಂದೆ ಹಂಗೆ ನಾವು ಭವಿಷ್ಯ ಹಂಗ್ರಿ, ಅವ್ ಏನು ಯಾವ್ದು ಪರಿಹಾರ ಮಾಡ್ಕೋಬೇಕು ಅದನ್ನ ಹೇಳ್ಬೇಕಾಗಿತ್ತು ರೀ. ಹಾಂ ಓಕೆ, ಖಂಡಿತ. ನೋಡಿ, ಕರ್ಕಾಟಕ ರಾಶಿಯವರಿಗೆ ನವಮದಲ್ಲಿ ಶನಿ ಇರುವಂಥದ್ದು, ಎಲ್ಲೋ ಒಂದು ಕಡೆ ನವ ಶನಿ ಇರುವಂಥದ್ದು. ಆಮೇಲೆ ಕಣ್ಣಿಗೆ ಸಂಬಂಧಪಟ್ಟಾಗೆ, ಹೊಟ್ಟೆಗೆ ಸಂಬಂಧಪಟ್ಟಾಗೆ ಪೇಟಾದಿತ್ರಿ, ಒಂದ್ ಕಣ್ಣ ಮಂದೈತ್ರಿ, ಒಂದ್ ಕಣ್ಣು ಹೋಗೈತ್ರಿ. ನಮ್ಮ ಈಗ ಅವ್ರಿಗೆ ಸಮಯ ಸರಿ ಇಲ್ಲ. ಇವ್ರಿಗೆ ಏನು ಮಾಡ್ಬೇಕಂದ್ರೆ, ಈಗ ಸಮಯ ಅವ್ರಿಗೆ 6 ತಿಂಗಳಿಂದ ತುಂಬ ತೊಂದರೆಯಲ್ಲೇ ಇರುವಂಥದ್ದು. ಹಾಂ ರೀ, ಆಗ 4 ವರ್ಷ ಆಯ್ತು ರೀ. ಇನ್ನು ಇವ್ರಿಗೆ ಹೆಚ್ಚು ಕಮ್ಮಿ ನೋಡಿ ಹೇಳ್ತೀನಿ, ಇನ್ನು ಒಂದು ಕಮ್ಮಿ ಅಂದ್ರೆ 5 ವರ್ಷ ಇವ್ರಿಗೆ ಸ್ವಲ್ಪ ತುಂಬ ಕೇರ್ಫುಲ್ ಆಗಿರ್ಬೇಕು, ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ದ್ವಿತೀಯದಲ್ಲಿ ನಿಮಗೆ ಕೇತು ಗ್ರಹ ಇರುವಂಥದ್ದು. ಕೇತು ಗ್ರಹ ಇದ್ದರೆ ಇವ್ರಿಗೆ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಈಗ ಎಷ್ಟು, ಈಗ 1.5-2 ತಿಂಗಳಾಯ್ತಾ ಆಗಿ? 4 ವರ್ಷ ಆಯ್ತು ರೀ. 4 ವರ್ಷ ಅಂದರೆ ನೋಡಿ, ಇವ್ರಿಗೆ ಏನಂದ್ರೆ ಪಾಪಗ್ರಹ ಇವಾಗ ಮತ್ತೆ ಈಗ 3-4 ತಿಂಗಳಿಂದ ಮತ್ತೆ ತೊಂದರೆ ಆಗ್ತಿದೆ ಅವ್ರಿಗೆ, ವಿಪರೀತ. 6 ತಿಂಗಳಿಂದ 6 ತಿಂಗಳು ರೀ. ಅಲ್ಲ, 6 ತಿಂಗಳಿಂದ ತುಂಬ ತೊಂದರೆ ಆಗ್ತಿದೆ ಅವ್ರಿಗೆ. ಇನ್ನೂ ಇದು ಹೆಚ್ಚು ಕಮ್ಮಿ ಸರಿಯಾಗಿರುದಿಲ್ರಿ. ಮತ್ತೆ ಏಟ್ ಆಗ್ತಾನೆ ಇರುತ್ತೆ ಅವ್ರಿಗೆ. ಇನ್ನು 4 ವರ್ಷ ಸ್ವಲ್ಪ ಹೀಗೆ ಇರುತ್ತೆ. ಅದಕ್ಕೆ ಅವ್ರಿಗೆ ಮನೆಯಲ್ಲಿ ಸ್ವಲ್ಪ ಅಷ್ಟದಿಗ್ಬಂಧನ ಒಂದು ಮಾಡಿಸ್ಕೊಳ್ಳೋಂಥದ್ದು. ಅವ್ರಿಗೆ ಒಂದು ಧಾರಣೆಗೆ ಯಂತ್ರ ಬರುತ್ತೆ, ಈ ಅಪಘಾತಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ನೋಡಿ, ಗ್ರಹಗಳು ಮತ್ತೆ ಏನಾದರೂ ಟೈಮ್ ಕೆಟ್ಟಾಗ ಏನಾಗುತ್ತೆ ಅಂದರೆ, ಯಾವುದೋ ಒಂದು ವಿಪರೀತಗಳು, ಗ್ರಹಗಳು ಅಥವಾ ಏನಾದರೂ ಒಂದು ಅಮಾವಾಸ್ಯೆನ ಪೌರ್ಣಮಿಯಲ್ಲಿ ಈ ಗಾಡಿ ಓಡಿಸೋಕೆ ಏನಾದರೂ ಒಂದು ಎಡವಟ್ಟಾಗುತ್ತೆ. ಈ 3 ದಾರಿ ಸೇರೋ ಕಡೆ ಗ್ರಹಗಳು ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಯಂತ್ರಗಳ ಧಾರಣೆ ಮಾಡಬೇಕು. ಆ ಯಂತ್ರಗಳನ್ನ ಮಾಡಿಸ್ಕೊಡ್ತೀನಿ. ಅದನ್ನು ನನ್ನ ಪರ್ಸನಲ್ ನಂಬರಲ್ಲಿ ಟಿವಿಯಲ್ಲಿ ಬರ್ತಿದೆ, ಅದಕ್ಕೆ ಫೋನ್ ಮಾಡಿ. ಧನ್ಯವಾದ ಕರೆ